ವ್ಯಾಕ್ಸಿನ್ ತಗೊಂಡು 14 ದಿನಕ್ಕೇನೆ ಆರೋಗ್ಯವಂತರಾಗಿದ್ರೆ ರಕ್ತದಾನ ಮಾಡಬಹುದು ಅಂತ. ಪ್ರತಿ 3 ತಿಂಗಳಿಗೊಂದ್ಸತಿ ಪ್ರತಿ ಆರೋಗ್ಯವಂತ ಮನುಷ್ಯ ರಕ್ತದಾನ ಮಾಡಬಹುದು. ನಾನು ಅಷ್ಟೇ ಪ್ರತಿ 3-4 ತಿಂಗಳು ಪ್ರತಿ ಮಾಡ್ತಾ ಇರ್ತೀನಿ ರಕ್ತದಾನ. ಈಗ ಕೋವಿಡ್ ಸಂದರ್ಭದಲ್ಲಿ ತುರ್ತು ಚಿಕಿತ್ಸೆ ಆಗಲಿ, ತಲೆಚಿಹ್ನೆ ಆಗಲಿ, ಹಿಮೋಫಿಲಿ ಆಗಲಿ, ಬಾಣಂತಿ ಆಗಲಿ, ಅಪಘಾತಕ್ಕೆ ಸಂಬಂಧಪಟ್ಟಿಗೆ ರಕ್ತದ ಔಷಧಿ ಇರ್ತಾರೆ. ಯುವಕರು ಆಸಕ್ತಿ ಉಳ್ಳವರು ತಾವಾಗಿ ಮುಂದೆ ಬಂದು ಈ ರಕ್ತದಾನ ಮಾಡಿ ಬೇರೆಯವರು ಮಾದರಿಯಾಗಿ ಪ್ರೇರಣೆ ನೀಡಬೇಕು ಅಂತ ಸಾರ್ವಜನಿಕರಿಗೆ ಕೇಳ್ಕೊತೀನಿ. ಹಾಗೆ ಪ್ರತಿಯೊಬ್ಬರು ಆರೋಗ್ಯವಂತರು ಮುಂದೆ ಮಾಡಿದಾಗ ರಕ್ತದಾನದಿಂದ ಯಾವುದೇ ರೀತಿಯ ಅಡ್ಡ ಪರಿಣಾಮವಾಗಿರೋದಿಲ್ಲ. ವೈದ್ಯರ ಸಲಹೆ ಪಡೆದೇನೆ ನಾವು ರಕ್ತ ಕೊಡ್ಬೋದಾ ಇಲ್ವಾ, ಏನು ಕೊಟ್ರೆ ಕೊಡೋದ್ರಿಂದ ಏನು ಪ್ರಯೋಜನ, ಕೊಡದೇ ಏನಾಗುತ್ತೆ, ಆರೋಗ್ಯ ಸ್ಥಿತಿನ ಪರಿಶೀಲಿಸಿಕೊಂಡು ವೈದ್ಯರಿಂದ ಸಲಹೆ ಪಡ್ಕೊಂಡು ಯುವಕರು ಆದಷ್ಟು ಈ ರಕ್ತದಾನ ಮಾಡಬೇಕು ಅಂತ ಮನವಿ ಮಾಡ್ತಾರೆ. ಇದು ಸ್ಥಳೀಯರು ಹೇಳುವಂತ ಮಾತು. ಈಗಾಗಲೇ ರಕ್ತದ ಕೊರತೆ ಎದುರಾಗಿದೆ. ದಯವಿಟ್ಟು ರಕ್ತದಾನ ದಾನಿಗಳೇನಿದ್ದಾರೆ ಯಾವುದೇ ರೀತಿಯಲ್ಲಿ ಬಂದು ಅಚ್ಚುಕಟ್ಟಾಗಿದೆ ಜಿಲ್ಲಾಸ್ಪತ್ರೆ ಅಲ್ಲಿ ಬಂದು ಬ್ಲಡ್ ಕೊಡ್ಬೋದು ಅನ್ನೋ ಮಾಹಿತಿ ಹೇಳ್ತಾರೆ. ಈಗ ಸಿಬ್ಬಂದಿಗಳನ್ನ ಮಾತಾಡ್ಸೋಣ. ಇಲ್ಲಿ ಅವರು ಕೂಡ ಬ್ಲಡ್ ದಾನ ಮಾಡ್ತಾ ಇರುವಂತದ್ದು. ಮೇಡಮ್, 2 ತಿಂಗಳ ಹಿಂದೆ ಕೂಡ ಬ್ಲಡ್ ಕೊಟ್ಟಿದ್ರಿ, ಇವಾಗ ಬ್ಲಡ್ ಕೊಡ್ತಿದ್ರೆ ಏನ್ ಸಮಾಚಾರ? 3 months ಬ್ಯಾಕ್ ಕೊಟ್ಟಿದ್ದೆ. ಫ್ರೀ ವ್ಯಾಕ್ಸಿನೇಷನ್ ಅಂತ ಒಂದು ಕೊಟ್ಟಿದ್ದೆ. ಇವತ್ತಿನ ದಿವಸ ನಂಗೆ ದೇವ್ರು ಮನಸ್ಕೊಟ್ಟಿದ್ದಾನೆ. ಒಂದು ರಕ್ತದ ಕೊರತೆ ಈ ಟೈಮ್ ನಲ್ಲಿ ಆಗ್ತಿರೋದ್ರಿಂದ ಏನೋ ಒಂದು ನಮ್ಗೊಂದು ಸಮಾಜಕ್ಕೆ ಆಗುವಂತ ಒಂದು ದಾನ ಮಾಡ್ಬೇಕು ಅಂತ ಅನಿಸ್ತಿದೆ. ಸೊ ಐ ಫೀಲ್ ದಟ್ ಒಂದು ರಕ್ತದಾನ ಮಾಡೋದ್ರಿಂದ ಒಂದು 3 ಜೀವ ಉಳಿಯುತ್ತೆ. ದಯವಿಟ್ಟು ನೀವೆಲ್ಲರೂ ಈ ಟೈಮ್ ನಲ್ಲಿ ಬಂದು ಹಾಸ್ಪಿಟಲ್ ಬಂದು ರಕ್ತದಾನ ಮಾಡಿ. ಯಾಕೆಂದ್ರೆ ಕ್ಯಾಂಪ್ಗಳು ಮಾಡಕ್ಕೆ ಹೆದರ್ಕೋತಾ ಇದ್ದಾರೆ. ಇನ್ನೊಂದು 10 ದಿನಕ್ಕಾಗುವಷ್ಟು ರಕ್ತದ ಕೊರತೆ ಇರೋದಿಲ್ಲ. ಅದಾದ್ಮೇಲೆ ರಕ್ತದ ಕೊರತೆ ಸ್ಟಾರ್ಟ್ ಆಗ್ಬೋದು 10 days ಆದ್ಮೇಲೆ. ಆ ಟೈಮಲ್ಲಿ ರಕ್ತದ ಅವಶ್ಯಕತೆ ಮೇನ್ಲಿ ಬ್ಲೀಡಿಂಗ್ ಡಿಸಾರ್ಡರ್ಸ್, ಥಾಲಸೀಮಿಯಾ ಮತ್ತೆ ಹಿಮೋಫಿಲಿಯಾ ಇಂಥ ಒಂದು ಪೇಷಂಟ್ಗಳಿಗೆ ರಕ್ತದ ಕೊರತೆ ಅಭಾವ, ಸಿಸೇರಿಯನ್ ಸೆಕ್ಷನ್ ಟೈಮ್ ನಲ್ಲಿ ಅಥವಾ ಒಂದು ಆಕ್ಸಿಡೆಂಟ್ ಟೈಮ್ ನಲ್ಲಿ ಆಗುವಂತ ಒಂದು ರಕ್ತಸ್ರಾವದಿಂದ ಬಳಲ್ತಿರೋರಿಗೆ ಒಂದು ಜೀವದಾನ ಮಾಡ್ದಂಗಾಗುತ್ತೆ. ದಯವಿಟ್ಟು ರಕ್ತದಾನ ಮಾಡಿ ಒಂದು 3 ಜೀವ ಉಳಿಸ್ತಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದಕ್ಕೆ ನನ್ನ ಹೆಸರು ಡಾಕ್ಟರ್ ನಾಗಲಕ್ಷ್ಮಿ ಅಂತ. ನಾನು ರಕ್ತ ನಿಧಿ ವಿಭಾಗ ಹಾಸನ ವೈದ್ಯಕೀಯ ಮಹಾವಿದ್ಯಾಲಯದ ಮುಖ್ಯಸ್ಥರಾಗಿ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು. ಇದು ರಕ್ತ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ನಾಗಲಕ್ಷ್ಮಿ ಏನಿದ್ರೆ ಅವರು ಹೇಳುವಂತ ಮತ್ತು ಈಗಾಗಲೇ ರಕ್ತದ ಕೊರತೆ ಕೂಡ ಎದುರಾಗಿರುವಂತದ್ದು. ದಯವಿಟ್ಟು ಸಾರ್ವಜನಿಕರು ಯಾವುದಕ್ಕೂ ಕೂಡ ಭಯ ಪಡದೇನೆ ವ್ಯಾಕ್ಸಿನ್ ತೆಗೆದುಕೊಂಡು 15 ದಿವಸ ಆಗ್ಬೋದು, ಇಲ್ಲ ಅಂತಂದ್ರೆ 28 ದಿವಸ ಆಗ್ಬೋದು. ಸುಸಜ್ಜಿತವಾಗಿ ಆಸ್ಪತ್ರೆಗಳು ಈಗಾಗಲೇ ಸಿಬ್ಬಂದಿಗಳು ರೆಡಿಯಾಗಿದ್ದಾರೆ. ಅದ್ರ ಜೊತೆಗೆ ಎಲ್ಲಾ ಸೌಕರ್ಯ ಕೂಡ ಇರುವಂತದ್ದು. ತುಂಬಾ ಅಚ್ಚುಕಟ್ಟಾಗಿ ಕೂಡ ಇಲ್ಲಿ ನೋಡ್ಕೊಳ್ತಾರೆ. ಯಾರು ಕೂಡ ಕೋವಿಡ್ಗೆ ಹೆದರದೆ ಬಂದು ರಕ್ತವನ್ನು ದಾನ ಮಾಡಬೇಕಾಗಿ ಮನವಿಯನ್ನು ಕೂಡ ಟಿವಿ5 ಮುಖಾಂತರ ಮಾಡ್ಕೊಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, ಟಿವಿ5 ಹಾಸನ. ಓಕೆ, ಮುಂದಿನ ಸುದ್ದಿಯನ್ನ ನೋಡೋಣ.